ಸರ್ ಜೈ ಭೀಮ್ ಅಂತ ಜೋರಾಗಿ ಹೇಳಿ ಅಟ್ಲೀಸ್ಟ್. ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾದಗಳಿಗೆ ನಮಸ್ಕರಿಸ್ತಾ, ಕರೆಕ್ಟ್ ಅವ್ರು ಹೇಳಿದ್ದು, ನನಗೆ ಹಾಸ್ಪಿಟ್ಲಿಗೆ ಹೋಗಬೇಕಾಗಿದೆ, ಅನಿವಾರ್ಯದಿಂದ ಹೋಗ್ತೀನಿ, ಕ್ಷಮೆ ಇರಲಿ. ನೋಡಿ, ನಮ್ಮ ಸುತ್ತೂ ಅಪಾಯದ ಮುನ್ಸೂಚನೆ ಇದ್ರೂ ನಮಗೆ ಕಾಣಿಸ್ತಾರೆ. ಯಾಕೆ ಕಾಣಿಸ್ತಾರೆ ಅಂದರೆ ರೆಸಿಸ್ಟ್ ಮಾಡೋದು ಕಮ್ಮಿ ಆಗ್ತಾ ಇದೆ. ಬುದ್ಧನ ವಿಚಾರಕ್ಕೆ ಬರ್ತಾ ಹೋದರಿಂದ ನಮಗೆ ರೆಸಿಸ್ಟ್ ಮಾಡೋದು ಗೊತ್ತಾಗ್ತದೆ. ಅಪಾಯದ ಮುನ್ಸೂಚನೆ ಏನಂತಂದ್ರೆ ಪ್ರೀತಿ ಕಮ್ಮಿ ಆಗ್ತಾ ಇದೆ, ರಕ್ತ ಕ್ರಾಂತಿಗಳು ಜಾಸ್ತಿ ಆಗ್ತಾ ಇದೆ, ಕೈಯಲ್ಲಿ ಏನೋ ಮಚ್ಚುಗಳೆಲ್ಲ ಇಟ್ಕೊಡ್ಬೇಕು ಅಂತ ಹೇಳ್ಕೊಡ್ತಾ ಇದ್ದಾರೆ, ಅಪ್ಕೊಳ್ಳೋಂಥ ಮನಸ್ಸು ಕಮ್ಮಿ ಆಗ್ತಾ ಇದೆ, ಮೈತ್ರಿ ಕಮ್ಮಿ ಆಗ್ತಾ ಇದೆ, ಎಲ್ಲವೂ ಕಮ್ಮಿ ಆಗ್ತಾ ಇದೆ. ಬಿಕಾಸ್ ಬುದ್ಧರ ಕನೆಕ್ಷನ್ ದೂರ ಆಗ್ತಾ ಇದೆ. ಬುದ್ಧನ ಕನೆಕ್ಷನ್ ಇದ್ರೆ ಬಹುಶಃ ಯಾವ ದೂರ ಆಗ್ತಾ ಇರಲಿಲ್ಲ. ನಮ್ಮ ತಾಯಿ ಹೇಳ್ಕೊಡ್ತಾರೆ, ಎಲ್ಲರ ಮನೆಯಲ್ಲೂ ಗೊತ್ತಿರುತ್ತೆ. ನಾವು ಯಾವ ಬುದ್ಧಿಸ್ಟನ್ನು ಹೇಳಕ್ ಒಂದೇ ಒಂದು ಸಣ್ಣ ಉದಾಹರಣೆ. ತಾಯಿನೂ ಹೇಳ್ಕೊಡ್ದು, ಎಲ್ಲರೂ ಬುದ್ಧಿಸ್ಟ್ ಒಳಗೆ ಬರಬೇಕು ಅಂದ್ರೆ ತಪ್ಪಿ ನನಗನ್ಸಿದ್ದು ಹೇಳ್ತೀನಿ. ಬುದ್ಧಿಸ್ಟ್ ಒಳಗೆ ಬರ್ಬೇಕಂದ್ರೆ ತ್ರಿಪಿಟಕಗಳು ಕಲ್ತ್ಕೊಂಡ್ಬರ್ಬೇಕು, ಎಲ್ಲವೂ ಬರಬೇಕು, ಬಂದ್ರೆ ಮಾತ್ರ ಅದ್ರೊಳಗೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾನೆ ಪ್ರಾಕ್ಟೀಸ್ ಮಾಡ್ಸ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಅದಕ್ಕೆ ನಮ್ಮ ಸಂಖ್ಯೆ ಕ್ಷೀಣಿಸ್ತಾ ಇದೆಯೋ ಅಂತ ಅನ್ಸುತ್ತೆ. ನಮ್ಮ ತಾಯಿ ಹೇಳ್ಕೊಟ್ಟಿತ್ತು ಇಷ್ಟೇ, ಕದಿಬೇಡ ಮಗನೆ, ಯಾರಿಗೂ ಮೋಸ ಮಾಡಬೇಡ, ಯಾರಿಗೂ ಅನ್ಯಾಯ ಮಾಡಬೇಡ, ಯಾರಿಗೂ ತೊಂದರೆ ಕೊಡಬೇಡ. ಇದೇ ತಾನೇ ಬುದ್ಧ ಹೇಳಿದ್ದು. ಇಷ್ಟೇ ಸಿಂಪಲ್ ಮಾತು. ಇಷ್ಟು ಸಿಂಪಲ್ ನಾವು ಅರ್ಥ ಮಾಡ್ಕೊಂತೀವಿ ಅಂದ್ರೆ ನಾವು ಬೌದ್ಧರು ಅಂತ ಹೇಳಕ್ಕೆ ಸಾಕ್ಷಿ ಹೇಳ್ತಾರೆ. ನಮ್ಮ ತಾಯಿಯನ್ನು ಬೌದ್ಧರು ತ್ರಿಪಿಟಕನ ಓದಿ ಆ ಪಾಳಿ ಭಾಷೆಯಲ್ಲೆಲ್ಲ ಪ್ರಾಕ್ಟೀಸ್ ಮಾಡಿಸಿ ಅದ್ರೊಳಗೆ ಹೋಗ್ಲಿಲ್ಲ. ಆದ್ರೂ ಹೇಳಿತ್ತು ಇಷ್ಟೇ, ಕದಿಬೇಡ ಅಂತ ಹೇಳಿತ್ತು, ಅದು ಕದಿಬೇಡ, ಕುಡಿಬೇಡ, ಯಾರಿಗೂ ಮೋಸ ಮಾಡಬೇಡ, ಮೋಸ ಮಾಡಬೇಡ. ಇಷ್ಟನ್ನ ಪಾಲಿಸೋದು ಎಷ್ಟು ದೊಡ್ಡ ಕಷ್ಟ ಅನ್ನೋ ಥರ ಮಾತಾಡ್ಸೋದು. ಇದೇ ನಿಜವಾದ ಮನುಷ್ಯನ ಸ್ವಭಾವ, ಗುಣ. ಈ ಗುಣವನ್ನು ಮರೆತಿ ನಾವು ಪ್ರೀತಿ ಮಾಡೋದನ್ನು ಕಮ್ಮಿ ಮಾಡಿ ಆ ಬೌದ್ಧ ಕಡೆ ಹೋಗ್ತಾ ಇಲ್ಲದೆ ಇರೋದ್ರೆ ಈ ಸಮಸ್ಯೆ ಆಗ್ತದೆ. ಚೀತಾ ಎಲ್ಲರೂ ಕೇಳಿದ್ರು, ಚೀತಾ ಮೊನ್ನೆ ಆಫ್ರಿಕಾದಿಂದ ತರಿಸ್ಕೊಂಡ್ರು. ಚೀತಾ ಗೊತ್ತಲ್ಲ, ಕೇಳಿದ್ರಲ್ಲ, ಯಾರು ಪೇಪರ್ ಓದಿದ್ರೆ ಮೋದಿ ತರಿಸ್ಕೊಂಡ್ರು ಚೀತಾ. ಈ ಚೀತಾನ್ ತರಿಸ್ಕೊಂಡಿದ್ದು ಏನಕ್ಕೆ ಅಂದ್ರೆ ಕ್ಷೀಣಿಸ್ತಾ ಇದೆ ಅಂತ. ಎಂಡೇಂಜರ್ ಸ್ಪೀಶೀಸ್ ಅಲ್ಲಿ ಇದೆ ಅದು ಆ ಚೀತಾ. ಹಂಗಾಗಿ ಅದನ್ನ ವೃದ್ಧಿ ಮಾಡಬೇಕು. ಒಂದು ನಾಯಿಗೆ, ನರಿಗೆ, ಕೋಳಿಗೆಲ್ಲ ಎಂಡೇಂಜರ್ ಸ್ಪೀಶೀಸ್ ಅಂತಾರೆ. ಈ ಭಾರತವನ್ನು, ಭವ್ಯ ಭಾರತವನ್ನು ಕಟ್ಟಿಕೊಟ್ಟಂತ ಮಹಾನ್ ನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತೆ ಭಗವಾನ್ ಬುದ್ಧರನ್ನ ಮರಿತಾ ಇದ್ದೀವಿ. ಆ ಭಗವಾನ್ ಬುದ್ಧರ ರಿಲಿಜನು ನಮ್ಗೆ ಎಂಡೇಂಜರ್ ಸ್ಪೀಶೀಸ್ ಹೋಗ್ತಾ ಇರೋದು ಅರ್ಥ ಆಗ್ತಾ ಇಲ್ಲ, ಕ್ಷೀಣಿಸ್ತಾ ಇದೆ. ಪ್ರತಿ ವರ್ಷನೂ ಜಾಸ್ತಿ ಆಗ್ಬೇಕಾಗಿತ್ತು. ಅದು ಆ ಧರ್ಮ ಇಳಿತಾ ಇದೆ. ಭಾರತದಲ್ಲೇ ಉಳಿದಂತ ಧರ್ಮ, ಭಾರತಕ್ಕೆ ಇಷ್ಟೊಂದು ಕೀರ್ತಿ ತಂದುಕೊಟ್ಟಂತ ಧರ್ಮ, ಅಂತ ಧರ್ಮವನ್ನ ಸರ್ವನಾಶ ಆದ್ರೂ ನಮ್ಗೆ ಅರಿವಾಗ್ತಾ ಇಲ್ಲ. ನಮ್ಗೆ ಈಗೆಲ್ಲ ಅಟ್ರಾಸಿಟಿ ಆಗ್ತಾ ಇರೋದು ಯಾವ ಕಾರಣಕ್ಕೆ? ಬೌದ್ಧರನ್ನ ದೂರ ಆಗ್ತಾ ಇರೋದು, ಬೌದ್ಧರಿಂದ ದೂರ ಆಗ್ತಾ ಇರೋದು. ಸೊ ಕಷ್ಟ ಏನಿಲ್ಲ, ಎಲ್ಲರೂ ಅದ್ರೊಳಗೆ ಬಂದ್ರೆ, ಎಲ್ಲರೂ ಪ್ರೀತಿ ಪ್ರೇಮ ಅಪ್ಕೊಳ್ಳೋಂಥ ಮನಸ್ಸುಗಳು ಬಂದ್ರೆ ಎಲ್ಲರೂ ಬೌದ್ಧರಾಗ್ಬೋದು. ನೋಡಿ, ಇವತ್ತು ಕಾರ್ ಓಡಿಸ್ಕೊಂಡ್ ಬರ್ಬೇಕಂದ್ರೆ ಒಂದು ಎಕ್ಸಾಂಪಲ್ ಹೇಳಿದೆ ಸರ್ಗೆ, ಕೃಷ್ಣಯ್ಯ ಸರ್ಗೆ. ಕಾರ್ ಓಡಿಸೋಕ್ಕಿಂತ ಮುಂದೆ ಒಂದು ಡ್ಯಾಶ್ ಬೋರ್ಡ್ ಮುಂದೆ ಒಂದು ದೊಡ್ಡ ವಿಂಡ್ಶೀಲ್ಡ್ ಬರುತ್ತೆ, ಕರೆಕ್ಟ್ ಅಲ್ವಾ? ದೊಡ್ಡ ವಿಂಡ್ಶೀಲ್ಡ್ ಗ್ಲಾಸ್, ಮುಂದೆ ಗ್ಲಾಸ್ ಬರುತ್ತಲ್ಲ, ಆ ಗ್ಲಾಸ್ ಜಗತ್ತು ನೋಡ್ಲಿ, ಇಲ್ಲ ಮುಂದೆ ಹೋಗೋ ಪಯಣ ಮಾಡೋದು ಈಸಿಯಾಗಿ ಕಾಣಿಸ್ತಾರೆ. ಇಟ್ಟಿದ್ದಾರೆ ಹಿಂದೆ ನೋಡೋದಕ್ಕೆ ಎಷ್ಟು ಚಿಕ್ಕದು ಇಟ್ಟಿದ್ದಾರೆ, ಸಣ್ಣದೊಂದು ಚಿಕ್ಕದು ಇಟ್ಟಿದ್ದಾರೆ. ಒಂದು ಸಣ್ಣ ಇಣಕು ನೋಡಿ ಮತ್ತೆ ಮುಂದಕ್ಕೆ ಹೋಗ್ಬಿಟ್ಟು ಗುರಿ ತಪ್ಪ ಹೋಗ್ಬಿಟ್ಟು. ಸೈಡ್ ಮಿರರ್ ಇದೆಯಲ್ಲ, ಆ ಸೈಡ್ ಮಿರರ್ನ ಒಂದು ಸಣ್ಣ ಇಣಕು ನೋಡಿ ಮುಂದಕ್ಕೆ ಹೋಗ್ಬಿಟ್ಟು. ಯಾಕಂದ್ರೆ ಹಿಂದೆ ಹೇಳಿದ್ದಾರೆ ಮುಂದೆ ಮಾಡ್ಕೊಂಡು ಹೋಗಿ ಅಂತ. ನಾವು ಮಾಡಿದ್ರೆ ಮಾತ್ರ ನಾವು ಬೌದ್ಧರ ಜೊತೆಲಿ ಇರಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಮನುಷ್ಯನ ಕುಲ ಸಂಕುಲ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ. ಬೌದ್ಧರನ್ನ ಬಿಟ್ಟರೆ ನಾವು ಸರ್ವನಾಶ ಆಗ್ತೀವಿ. ಇದು ಸತ್ಯ, ಇದು ಸತ್ಯ. ನಾವು ಇಲ್ಲಿ ಮಾಡದೆ ಹೋದ್ರೆ ನಮ್ಮ ಮುಂದಿನ ಪೀಳಿಗೆ ಮಾಡದೆ ಹೋಗ್ತಾರೆ. ಅವರು ಎಷ್ಟೆಷ್ಟು ಹೈಜಾಕ್ ಮಾಡಿ ವಿಷ್ಣುವಿನ ಅವತಾರ, ಬುದ್ಧನ ವಿಷ್ಣುವಿನ ಅವತಾರ ಅಂತ 100 ಸತಿ ಹೇಳಿದ್ರು ಒಂದು ಅವತಾರದ ಒಂದು ದೇವಸ್ಥಾನಗಳು ಕಟ್ಟಲಿಲ್ಲ. ನಮ್ಮನ್ನು ಹೈಜಾಕ್ ಮಾಡಿ ಅಲ್ಲೇ ಇಟ್ಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ಬೌದ್ಧರನ್ನ ತುಂಬಾ ಈಸಿ ಇದೆ. ನೀವೆಲ್ಲರೂ ಅಟ್ಲೀಸ್ಟ್ ಈಗ ರಿಸರ್ವೇಶನ್ ಅಂತ ಭಯ ಬೀಳ್ತೀರಿ. ಬೌದ್ಧ ಧರ್ಮ ಹೋಗ್ಬಿಟ್ರೆ ರಿಸರ್ವೇಶನ್ ಹೋಗ್ಬಿಡುತ್ತೆ, ಬೌದ್ಧ ಧರ್ಮ ಹೋದ್ರೆ ರಿಸರ್ವೇಶನ್ ಹೋಗ್ಬಿಡುತ್ತೆ. ದಯವಿಟ್ಟು ಹಂಗೆ ಯೋಚನೆ ಮಾಡಬೇಡಿ. ಯಾರಿಗೆ ರಿಸರ್ವೇಶನ್ ತಗೊಂಡು ಅವ್ರ ಅಪ್ಪ ಅಮ್ಮಂಗೆ ಅದು ಬುದ್ಧಿಸ್ಟ್ ಮಾಡಿ, ಇಲ್ಲ ಸಂಖ್ಯೆ ಕಮ್ಮಿ ಆಗ್ಬಿಡುತ್ತೆ. ಸಂಖ್ಯೆ ಕಮ್ಮಿ ಆದ್ರೆ ನಮ್ಮ ಅಳಿವಿನ ಅಂಚಿಗೆ ಹೋಗಿ ನಿಂತ್ಕೊಂಡ್ಬಿಡ್ತೀವಿ. ದಯಮಾಡಿ ಎಲ್ಲರೂ ಸೇರಿ ಬೌದ್ಧರಾಗೋಣ, ಬೌದ್ಧರ ನಾಡು ಕಟ್ಟೋಣ, ಪ್ರಬುದ್ಧ ಭಾರತವನ್ನು ಕಟ್ಟೋಣ ಅಂತ ಹೇಳ್ತಾ ಇಲ್ಲೆಲ್ಲರೂ ಸಾಧಕರಿದ್ದೀರಿ, ಎಲ್ಲರೂ ಹೋಗಿದ್ದಾರೆ, ಇಲ್ಲಿ ಕುತ್ಕೊಂಡಿದ್ದಾರೆ ಅಂದ್ರೆ ಏನೋ ಕಟ್ಟಬೇಕು ಅಂತ ಮನಸ್ಸು ಮಾಡಿದ್ದೀರಿ. ನಿಜವಾಗ್ಲೂ ನಿಮ್ಗೆಲ್ಲರೂ ಒಂದು ದೊಡ್ಡ ಚಪ್ಪಾಳೆ.
ಏನಾದ್ರು ಮಾಡಬೇಕು, ನಮ್ಮಿಂದ ಸಾಧ್ಯತೆ ಇದೆ ಅಂತ ನೀವು ಮನಸ್ಸು ಮಾಡಿದಿರಲ್ಲ, ಅದು ಸಾಧ್ಯತೆ. ಇದಕ್ಕೆ ಇನಿಷಿಯೇಟ್ ಮಾಡಿದಂಥ ನನ್ನ ಅಧ್ಯಕ್ಷರು ದರ್ಶನ್ ಅವರು, ಇಲ್ಲ ವೇದಿಕೆ ಕೂತಂತ ಎಲ್ಲ ಗಣ್ಯರಿಗೂ ಒಂದು ನಮಸ್ಕಾರ ಸರ್. ನಾನು ಮಾತು ಮುಗಿಸ್ತೀನಿ. ಜೈ ಭೀಮ್, ನಮೋ ಬುದ್ಧಾಯ. ಥ್ಯಾಂಕ್ ಯು.